ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸ್ಪರ್ಧೆ ಸ್ಟೆಪ್ ಫಾರ್ ದ ಫ್ಯೂಚರ್. ಇವತ್ತು ನಾವು NET KSET ಜನರಲ್ ಪೇಪರ್ ಪಾರ್ಟ್ 3ಯಲ್ಲಿ ಈ ಹಿಂದೆ ಚರ್ಚಿಸಿದಂಥ ಕ್ವೆಶ್ಚನ್ ಪೇಪರನ್ನು ಮುಂದುವರಿಸೋಣ. ನೋಡಿ, ಮುಂದಿನ ಕ್ವೆಶ್ಚನ್ ಎ ಇಂದ ಡಿ ವರೆಗೆ ಗುರುತಿಸಿದಂಥ 4 ಪದಗಳಲ್ಲಿ ನೋಡಿ, ಪದಗಳಲ್ಲಿ 3 ಸಮರೂಪಿಗಳಾಗಿದ್ದು ಒಂದು ಸಮರೂಪಿ ಪದ ಆಗಿಲ್ಲ. ಹಾಗಾದರೆ ಸಮರೂಪಿ ಅಲ್ಲದ ಪದವನ್ನು ನಾವು ಏನು ಮಾಡಬೇಕು? ಕಂಡುಹಿಡಿಯಬೇಕು. ನೋಡಿ, ನೀವು ಭಾಳ ಇಲ್ಲಿ ಬ್ರಿಲಿಯಂಟಾಗಿ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಕೇಳಿದರೆ ಕೇವಲ 4 ಪದಗಳಲ್ಲಿ, ಇದು ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಅನ್ನೋದು ನಾವು ಮಂತಲ್ಲಿರುವಂಥ ಡೇಟನ್ನು ನೋಡಿಕೊಂಡು ಮಾಡುವಂಥ ಕ್ವಶನ್ ಅಲ್ಲ. ನೀವೇನು ಮಾಡಿ ಅಂದರೆ ಕ್ವಶನ್ ಅಲ್ಲ, ಇಲ್ಲಿ ಏನು ಕೇಳ್ತಾನೆ 4 ಪದಗಳಲ್ಲಿ ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ನವಂಬರ್, ಇಲ್ಲಿ ನವಂಬರ್ ಅಂತ ಲಾಸ್ಟ್ಗೆ ಆ ವರ್ಡ್ ಇದೆಯಲ್ಲ ಇಲ್ಲಿದೆ. ನೆಕ್ಸ್ಟು ಅಕ್ಟೋಬರ್, ಇಲ್ಲಿ ಕೂಡ ಇದೆ. ಸೆಪ್ಟೆಂಬರ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಈ 3 ಪದಗಳು ಒಂದು ರೀತಿಯಾಗಿರುವಂಥ ಸಮರೂಪಿ ಪದಗಳು ಆಗಿದ್ದಾವೆ. ಆದರೆ ಆಗಸ್ಟ್ ಅನ್ನೋದು ಏನಾಗಿಲ್ಲ, ಈ ಕೆಳಗಿನ 3 ಪದಗಳಿಗೆ ಸಮವಾಗಿ ಅಥವಾ ಸಮರೂಪಿ ಇಲ್ಲ. ಅದರಿಂದ ಆನ್ಸರ್ ಏನು? ಆನ್ಸರು ಆಗಸ್ಟ್ ಅನ್ನೋದು ಸಮರೂಪಿ ಪದವು ಆಗಿಲ್ಲ. ಅದರಿಂದ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ಇಲ್ಲಿ ಮುಂದಿನ ಕ್ವಶನ್ ಏನು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಅಲ್ಲಿ ಯಾವ ಜೋಡಿಯು ಸಂಬಂಧವನ್ನೇ ಹೊಂದಿಲ್ಲ ಅಂತ ಕೇಳಿದರೆ, ಎ ಕುತ್ತಿಗೆಗೆ ಕಾಲರ್, ಹೌದು 100%. ನೆಕ್ಸ್ಟು ಬಿ ಸಾಕ್ಸ್, ಪಾದ, ಇದು 50-50%. ನೆಕ್ಸ್ಟು ಸಿ ಟೈ ಆ್ಯಂಡ್ ಶರ್ಟ್, ಇದು ಕೂಡ 100%. ನೆಕ್ಸ್ಟು ಕೋಟಲ್ಲಿ ಪಾಕೆಟ್ ಇದ್ದೇ ಇರಬೇಕು. ಸೊ ಡಿ ಇದು ಕೂಡ ರೈಟ್ ಆನ್ಸರ್. ಆದ್ದರಿಂದ ಸರಿಯಾಗಿ ಸಂಬಂಧವನ್ನೇ ಹೊಂದಿರದ ಪದದ ಜೋಡಿ ಯಾವುದಪ್ಪ ಅಂದರೆ ಸಾಕ್ಸ್ ಮತ್ತು ಪಾದ. ಅಂದರೆ ಸಾಕ್ಸ್, ಪಾದ ಇದೆಯಲ್ಲ, ಇದು ಈ 3 ಆಪ್ಷನ್ಗಳಿಗೆ ಹೋಲಿಸ್ಕೊಂಡ್ರೆ ಸರಿಯಾಗಿರುವಂಥ ಸಂಬಂಧವನ್ನು ಹೊಂದಿಲ್ಲ. ನೀವು ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡ್ಬೋದು. ಹಾಸ್ಟೆಲ್ನ 10 ಹುಡುಗರ ಸರಾಸರಿ ವಯಸ್ಸು 14 ವರ್ಷ ಆಗಿರುತ್ತೆ. ಒಬ್ಬ ಹೊಸ ಹುಡುಗ ದಾಖಲಾತಿಯನ್ನು ಪಡ್ಕೊಂಡಾಗ ಎಲ್ಲರ ಸರಾಸರಿ ವಯಸ್ಸು ಎಷ್ಟಾಗುತ್ತೆ? 1 ವರ್ಷ ಕಡಿಮೆ ಆಗುತ್ತೆ. ಹಾಗಾದರೆ ಹೊಸ ಹುಡುಗನ ವಯಸ್ಸು ಎಷ್ಟಂತ ಕೇಳಿದರೆ ತುಂಬ ಈಸಿ ಇದೆ. ಅಬ್ಸರ್ವ್ ಮಾಡಿ, ಇಲ್ಲಿ 10 ಹುಡುಗರು ಇರ್ತಾರೆ. ಅವರ ಸರಾಸರಿ ವಯಸ್ಸು ಎಷ್ಟು? 14 ವರ್ಷ. ಸೊ 10 40 140 ಆಯಿತು. ನೆಕ್ಸ್ಟ್ ಹೇಳ್ತಾನೆ, ಒಬ್ಬ ಹೊಸ ಹುಡುಗ ಅಡ್ಮಿಷನ್ ಮಾಡ್ಕೊಳ್ತಾನೆ. ಹಾಗಾದ್ರೆ ಎಷ್ಟು ಜನ ಆಯ್ತು? ಈಗ 11 ಮೆಂಬರ್ ಆದರು. ಅವರ ಒಟ್ಟು ಸರಾಸರಿ ವಯಸ್ಸು ಎಷ್ಟಾಯ್ತು? ಈಗ 14 1 ವರ್ಷ ಕಮ್ಮಿ ಆದರೆ 13 ಆಯಿತು. ಈಸ್ ಈಕ್ವಲ್ ಟು 11 13 ಸೊ 143. ಈಗ ಸಿಂಪಲಾಗಿ ಅಬ್ಸರ್ವ್ ಮಾಡಿ, ಇವೆರಡು ನಡುವೆ ಇರುವಂಥ ವ್ಯತ್ಯಾಸ ಎಷ್ಟು? 3 ವರ್ಷ. ಆದ್ದರಿಂದ ಆನ್ಸರ್ ಸಿ 3 ವರ್ಷ ಆಗಿದೆ. ಮುಂದಿನ ಕ್ವೆಶ್ಚನ್ ಅಬ್ಸರ್ವ್ ಮಾಡಿ, ಇಲ್ಲಿ ದತ್ತಾಂಶನ ಕೊಟ್ಟಿದ್ದಾರೆ. ದತ್ತಾಂಶ ಅದರ ಮೇಲೆ ಏನು ಮಾಡ್ಕೊಂಡ್ರೆ ನಾವು ಇಲ್ಲಿ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಕೆಳಗೆ ಕೊಟ್ಟಿರುವ ಕೋಷ್ಟಕದಿಂದ 15 ಗಂಟೆ ಮತ್ತು 29 ಗಂಟೆಯ ನಡುವೆ ಪ್ರತಿ ವಾರ ಟಿವಿ ವೀಕ್ಷಿಸುವಂಥ ಮಹಿಳೆಯರ ಪ್ರತಿಶತದ ಶೇಕಡಾವಾರು ಅನ್ನು ಲೆಕ್ಕ ಹಾಕಬೇಕಾಗುತ್ತೆ. ಇಲ್ಲಿ ಕ್ಲೀನ್ ಅಬ್ಸರ್ವ್ ಮಾಡಿ, ಪ್ರತಿ ವಾರ ವೀಕ್ಷಣೆ ಮಾಡುವಂಥ ಟಿವಿ ಗಂಟೆಗಳಲ್ಲಿ ಒಂದು ಕಡೆ ಮಹಿಳೆಯರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹೆಂಗೆ ಕೇಳಿದ್ದಾನೆ? 15 ಗಂಟೆಯಿಂದ 29 ಗಂಟೆಗಳು. ಸೊ ಯಾವುದು? 66 81 48 ಟೋಟಲ್ ಮಾಡಿ ಎಷ್ಟಾಗುತ್ತೆ? 195 ಆಗುತ್ತೆ. ಈಗ ಓವರಾಲ್ ಟೋಟಲ್ ಮಾಡಿ ಅವಾಗ ಎಷ್ಟಾಗುತ್ತೆ? 19 35 66 81 48 33 18 ಟೋಟಲ್ ಮಾಡಿದ್ರೆ ನಿಮಗೆ 300 ಬರುತ್ತೆ. ಸಿಂಪಲ್ ಆಗಿರೋದು ಈ ಕ್ವಶನ್ ಏನಪ್ಪ ಅಂದರೆ ಪ್ರತಿಶತ ಅಥವಾ ಮಹಿಳೆಯರ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ. ಸೊ ಅದರಿಂದ 195/300 ಇಂಟು 100 ಮಾಡಿದರೆ ನಿಮಗೆ ಆನ್ಸರ್ ಪ್ರತಿಶತ ಬರುತ್ತೆ 65. ಆದ್ದರಿಂದ ಶೇಕಡಾವಾರು 65% ಅಷ್ಟು ಮಹಿಳೆಯರು 15 ಗಂಟೆಯಿಂದ 29 ಗಂಟೆಗಳವರೆಗೆ ಟಿವಿನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ, 10 ಕ್ರಮಾನುಗತ ದಿನಗಳಲ್ಲಿ ಒಂದು ಪಟ್ಟಣದಲ್ಲಿ ಬಿದ್ದ ಮಳೆಯ ಪ್ರಮಾಣ. ಸೊ ಕೆಳಗೆ ಕೊಟ್ಟಿದೆ. ಎಷ್ಟಪ್ಪ ಅಂದರೆ 9.5 0.5 6.8 3.2 4.8 10.5 86.2 9.4 1.2 ಮತ್ತು 1.0 ಹೀಗೆ 10 ಏನು ಮಳೆಯ ಪ್ರಮಾಣದ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಬಟ್ ಕ್ವಶನ್ ಕೇಳಿದರೆ ಕೇಂದ್ರ ವಲುವಿನ ಅತ್ಯಂತ ಸೂಕ್ತವಾದ ಅಳತೆ ಯಾವುದು ಅಂತ ನಿಮ್ಗೆ ಗೊತ್ತಿರಲಿ. ಇದು ಸ್ಟಾಟಿಸ್ಟಿಕಲ್ ಕಾನ್ಸೆಪ್ಟು. ಸ್ಟಾಟಿಸ್ಟಿಕಲ್ ಮೆಜರ್ಮೆಂಟ್ ಅಂತ ಬಂದಾಗ 2 ರೀತಿಯಾಗಿ ನಾವು ನೋಡ್ತೀವಿ. ಒಂದು ಸೆಂಟ್ರಲ್ ಟೆಂಡೆನ್ಸಿ, ಮತ್ತೊಂದು ಡಿವಿಯೇಷನ್. ಸೆಂಟ್ರಲ್ ಟೆಂಡೆನ್ಸಿ ಒಳಗಡೆ ಒಂದು ಮೀನ್ ಬರುತ್ತೆ, ಎರಡನೇದು ಮೀಡಿಯನ್ ಬರುತ್ತೆ, ಮೂರನೇದು ಮೋಡ್ ಬರುತ್ತೆ, ನಾಲ್ಕನೇದು ಜಿಯೋಮೆಟ್ರಿಕ್ ಮೀನ್ ಬರುತ್ತೆ, ಐದನೇದು ಹಾರ್ಮೋನಿಕ್ ಮೀನ್ ಬರುತ್ತೆ. ಇನ್ನು ಡಿವಿಯೇಷನಲ್ಲಿ ಬಂದರೆ ಮೊದಲನೇದು ರೇಂಜ್, ಎರಡನೇದು ಕ್ವಾರ್ಟರ್ ಡಿವಿಯೇಷನ್, ಮೂರನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ನಾಲ್ಕನೇದು ವೇರಿಯೇಷನ್, ಐದನೇದು ಲಾರೆನ್ಸ್
ಕರ್ವ್, ಈ ರೀತಿಯಾಗಿ ಹಲವಾರು. ಇನ್ನೊಂದು ಆರನೇದು ಮೀನ್ ಡಿವಿಯೇಷನ್. ಹೀಗೆ ಹಲವಾರು ರೀತಿ ಇರುವಂಥ ವಿಧಗಳು ಬರ್ತಾ ಹೋಗ್ತವೆ. ಬಟ್ ಅವ್ರೇನು ಕೇಳಿದ್ದಾರೆ, ಕೇಂದ್ರ ಒಲವು ಅಂದ್ರೇನು, ಸೆಂಟ್ರಲ್ ಟೆಂಡೆನ್ಸಿ. ನೋಡಿ ಇವುಗಳ ಅರ್ಥವನ್ನು ನಿಮಗೆ ಗೊತ್ತಾಗಬೇಕಾಗುತ್ತೆ. ಮೀನ್ ಅಂದ್ರೆ ಏನಿಲ್ಲ, ಕೊಟ್ಟಿರುವಂಥ ನಂಬರ್ಗಳನ್ನು ಒಟ್ಟು ಅಂದರೆ ಟೋಟಲ್ ವ್ಯಾಲ್ಯೂ ಡಿವೈಡ್ ಬೈ ಎನ್ ಮಾಡಿ ಸಿಗುತ್ತೆ, ನಿಮಗೆ ಸರಾಸರಿ ಸಿಗುತ್ತೆ. ಮಧ್ಯಾಂಕ ಬಂದರೆ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಮಧ್ಯದ ಬಿಂದು ಯಾವುದಂತ ನಾವು ಐಡೆಂಟಿಫೈ ಮಾಡೋದನ್ನ ಮಧ್ಯಾಂಕ ಅಂತ ಕರಿತೀವಿ. ಮೋಡ್ ಅಂದರೆ ಕೊಟ್ಟಿರುವಂಥ ದತ್ತಾಂಶದಲ್ಲಿ ಯಾವುದು ಪುನಃ ರಿಪೀಟ್ ಆಗಿದೆ ಅಂತ ಕರಿತೀವಿ, ಮೋಡ್ ಅಂತ ಕರಿತೀವಿ. ಮೂರನೇ ಕ್ವಾರ್ಟಲ್ ಅಂದರೆ ಕೊಟ್ಟಿರೋ ದತ್ತಾಂಶನ 3 ಭಾಗ ಮಾಡಿ, ಸೊ 3ನೇ ಕ್ವಾರ್ಟಲ್ ಅಂತ ನಾವು ಕರಿತೀವಿ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರುವ ದತ್ತಾಂಶ ಇದೆ ಅಂದರೆ ತುಂಬ ವೇರಿಯೇಷನ್ ಇದೆ. ಆದ್ದರಿಂದ ಇದರಲ್ಲಿ ಅತ್ಯಂತ ಸೂಕ್ತವಾದ, ಅತ್ಯಂತ ಪ್ರಮುಖವಾದ ಯಾವುದು ಒಂದು ಸಾಧನ ಇದಪ್ಪ ಅಂದರೆ ಅದೇ ಅರ್ಥಮೆಟಿಕ್ ಮೀನ್ ಅಥವಾ ಸರಾಸರಿ ಆಗಿದೆ. ನೋಡಿ ಇದು ಬಹಳ ಇಂಪಾರ್ಟೆಂಟು, ನೀವು ಇದನ್ನು ನೋಡ್ಕೊಳ್ಳೇಬೇಕು. ಇದು ಸ್ಟಾಟಿಸ್ಟಿಕಲ್ ಇರುವಂಥ ಕಾನ್ಸೆಪ್ಟ್. ಅದರಿಂದ ಆನ್ಸರು ಸರಾಸರಿ ಅಂದರೆ ಅದನ್ನು ಎಕ್ಸ್ ಬಾರ್ ಅಂದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡ್ ಬೈ ಎನ್ ಅಂತ ಕರೀತಾರೆ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು nth ಪ್ಲಸ್ 1 ಡಿವೈಡ್ ಬೈ 2 ಅಂತ ಈಕ್ವೇಷನ್ ಕಡೆ ಇಡ್ಬೋದು. ಇನ್ನು ಮೋಡ್ ಅಥವಾ ಬಹುಳಕ ಅಂತ ಕರಿತೀವಿ. ಬಹುಳಕದ ಈಕ್ವೇಷನ್ ಏನಪ್ಪ ಅಂದರೆ z ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಎಕ್ಸ್ ಬಾರ್. ನೋಡಿ ಇವು ಭಾಳ ಇಂಪಾರ್ಟೆಂಟು, ಇವನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೋಡಿ ಕ್ವಶನ್ ಅಬ್ಸರ್ವ್ ಮಾಡಿ, ಸಿಂಪಲ್ ಆಗಿದೆ. ಒಂದು ಕಂಪನಿ ಗ್ರಾಹಕರ ಪರಾಮರ್ಶೆ ಏನು ಮಾರ್ಗದರ್ಶಕವನ್ನು ಅಪ್ಡೇಟ್ ಮಾಡಿದೆ. ಅಪ್ಡೇಟ್ ಮಾಡಿದಂಥ ಏನು ದಾಖಲೆ ಇದೆಯಲ್ಲ, ಅದೇ ಇತ್ತೀಚಿನದು ಯಾವುದಂತ ತಿಳ್ಕೊಳ್ಬೇಕಂದ್ರೆ ಸಿಬ್ಬಂದಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲವನ್ನು ನಿವಾರಣೆ ಮಾಡಬೇಕಾದ್ರೆ ಯಾವ ರೀತಿಯಾಗಿರುವಂಥ ವಿಷಯವನ್ನು ಸೇರಿಸ್ಬೇಕಂತ ಕ್ವಶನನ್ನು ಕೇಳಿದರೆ ಆಪ್ಷನ್ ಏನು, ಮುದ್ರಣ ದಿನಾಂಕ. ಸೊ ಡೇಟನ್ನು ಸೇರಿಸೋದು. ನೋಡಿ ಆಲ್ರೆಡಿ ಯಾವುದೇ ದತ್ತಾಂಶ ಆಗಲಿ ಅಪ್ಡೇಟ್ ಮಾಡಿದಾಗ ಅಲ್ಲಿ ದತ್ತಾಂಶ ಏನಾಗುತ್ತಪ್ಪ ಅಂದರೆ ಆ ಡೇಟ್ ಕೂಡ ಏನಾಗುತ್ತಪ್ಪ ಅಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಅದರಿಂದ ಇದು ಅಲ್ಲ. ನೆಕ್ಸ್ಟು ಬಿ, ಆವೃತ್ತಿ ಸಂಖ್ಯೆ. ಅವ್ರಿಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಕೊಟ್ಟಿರ್ತಾರೆ, ಆವೃತ್ತಿ ಸಂಖ್ಯೆ, ಅದರ ಮೂಲಕ ನಾವು ಪತ್ತೆ ಹಚ್ಚಬಹುದು. ಅದರಿಂದ ಇದು ಹೌದು. ಆಪ್ಷನ್ ಸಿ, ಲೇಖನನ ಹೆಸರು ಅಥವಾ ಗ್ರಾಹಕರ ಹೆಸರು ಇದೆಯಲ್ಲ, ಇದು ಅಷ್ಟೇ, ಇದು ಕೂಡ ಕಷ್ಟ. ಯಾಕಂದರೆ ಅಲ್ಲಿ ಆಲ್ಫಾಬೆಟ್ ವೈಸಲ್ಲಿ ಏನಾಗುತ್ತಪ್ಪ ಅಂದರೆ ಅದು ಕ್ರಮವಾಗಿ ಬರೋದ್ರಿಂದ ಇದು ಕೂಡ ತುಂಬ ಕಷ್ಟ. ಆಪ್ಷನ್ ಡಿ, ಕಾಪಿರೈಟ್ಸ್. ಏನು ಕಾಪಿರೈಟ್ ಮಾಹಿತಿ, ಇದಕ್ಕೂ ಈ ಕ್ವಶನ್ಗೂ ಸಂಬಂಧ ಇಲ್ಲ. ಆದ್ದರಿಂದ ಆನ್ಸರ್ ಯಾವುದು, ಆವೃತ್ತಿ ಸಂಖ್ಯೆ. ಸೊ ಆವೃತ್ತಿ ಸಂಖ್ಯೆನ ಸೇರಿಸುವ ಮೂಲಕ ಏನು ಮಾಡ್ತಪ್ಪ ಅಂದರೆ ಈ ರೀತಿಯಾಗಿ ನಾವು ದಾಖಲೆನ ಈಸಿಯಾಗಿ ಅವರು ಪತ್ತೆನ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಕ್ವಶನ್ ನೋಡಿ, ಸಾಮಾನ್ಯ ಕಾಗದದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನು ಓದಬಲ್ಲ ಇನ್ಪುಟ್ ಯಾವುದು ಅಂತ ಹೇಳೋದ್ರಲ್ಲಿ ಮೊದಲ ಆಪ್ಷನು OCR. OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ. OMR ಅಂದರೆ ಆಪ್ಟಿಕಲ್ ಮಾರ್ಕ್ ರೆಕಗ್ನೈಸೇಷನ್ ಅಂತ ಅರ್ಥ. MSI ಅಂದರೆ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಇನ್ಸ್ಟಾಲರ್ ಅಂತ ಅರ್ಥ. ಲಾಸ್ಟ್ ಇದು POS. POS ಅಂದರೆ ಪಾಯಿಂಟ್ ಆಫ್ ಸ್ಕೇಲ್ ಅಂತ. ಕ್ವಶನ್ ಅಬ್ಸರ್ವ್ ಮಾಡಿ, ಸಾಮಾನ್ಯ ಕಾಗದದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನು ಓದಬಲ್ಲ ಇನ್ಪುಟ್ ಯಾವುದಪ್ಪ ಅಂದರೆ ಅದು OCR. ಅದೇ OMR ಅಂದರೆ ಸೊ ಇದು ಮಾರ್ಕ್ ರೀಡಿಂಗನ್ನು ಮಾಡುವಂಥ ಒಂದು ರೆಕಗ್ನೇಷನ್ ಆಗಿರುತ್ತೆ. MSI ಅಂದರೆ ಇದು ಮೈಕ್ರೋಸಾಫ್ಟ್ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡುವಂಥ ಒಂದು ವಿಧಾನ. POS ಅಂದರೆ ಪಾಯಿಂಟ್ ಆಫ್ ಸ್ಕೇಲ್, ಈ ಥರ ಮೆಜರ್ಮೆಂಟಾಗಿ ಮಾಡುವಂಥದ್ದು. ಈ ರೀತಿಯಾಗಿ ನೋಡಿದಾಗ ಆನ್ಸರ್ ಯಾವುದು, ಸೊ OCR ಅನ್ನೋದು ಈ ಕ್ವಶನ್ಗೆ ಇರುವಂಥ ಆನ್ಸರ್ ಆಗಿದೆ. ಈ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ, ಮಾಹಿತಿ ಸಮಗ್ರತೆ. ನೋಡಿ ಮಾಹಿತಿಯ ಒಟ್ಟಾರೆ ಸಮಗ್ರತೆ ಯಾವುದನ್ನು ಸೂಚಿಸುತ್ತದೆ ಅಂತ ಕ್ವಶನ್ ಕೇಳಿದರೆ ಆಪ್ಷನ್ ಎ, ಮಾಹಿತಿಯ ಏಕಾಂತತೆ ಅಲ್ಲ. ಮಾಹಿತಿಯ ಭದ್ರ ಸೆಕ್ಯೂರಿಟಿ, ಇದು ಕೂಡ ಅಲ್ಲ. ಸೊ ಮಾಹಿತಿಯ ಸಿಂಧುತ್ವ, ಸೊ ಸಿ ಆನ್ಸರ್ ಹೌದು. ಮಾಹಿತಿಯ ಸರಳತೆ ಆಪ್ಷನ್ ಡಿ ಅಲ್ಲ. ಯಾಕಂದರೆ ಮಾಹಿತಿಯ ಒಟ್ಟಾರೆ ಸಮಗ್ರತೆ ಅಂದರೆ ಏನಪ್ಪ ಅಂದರೆ ಆ ಮಾಹಿತಿಯು ಸಿಂಧುತ್ವ ಆಗಿರಬೇಕಂದ್ರೆ ಸರಿಯಾಗಿರಬೇಕು, ವ್ಯವಸ್ಥಿತವಾಗಿ ಇರಬೇಕಾಗುತ್ತೆ. ಅದರಿಂದ ಆಪ್ಷನ್ ಯಾವುದು, ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡುವುದು, ಹಬ್ಗಿಂತ ನೆಟ್ವರ್ಕ್ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನು ಏಕೆ ಬಳಸ್ತಾರೆ ಅಂದರೆ ನೆಟ್ವರ್ಕ್ನಲ್ಲಿ ಸ್ವಿಚ್ ಅನ್ನು ಯಾಕೆ ಬಳಸ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಆಪ್ಷನ್ ಎ, ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು. ಹೌದು. ಸೊ ಈ ಸ್ವಿಚ್ಚನ್ನು ಯಾಕೆ ಬಳಸ್ತಾರಪ್ಪ ನೆಟ್ವರ್ಕಲ್ಲಿ ಅಂದರೆ ಈ ನೆಟ್ವರ್ಕ್ ಸಂಚಾರ ಇದೆಯಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಬಳಸಲಾಗುತ್ತೆ. ಆಪ್ಷನ್ ಬಿ, ವೈರಸ್ಗಳ ಹುಡುಕುವಿಕೆಯನ್ನು ತಡೆಗಟ್ಟಲು ಅಂದರೆ ಆಂಟಿವೈರಸ್ ಅಂತ ಕರಿತೀವಿ, ಇದು ಅಲ್ಲ. ಆಪ್ಷನ್ ಸಿ, ಇಂಟರ್ನೆಟ್ಗೆ ಕಂಪ್ಯೂಟರ್ನ ನೇರವಾಗಿ ಜೋಡಿಸಲು. ಸೊ ಇದು ಕೂಡ ಏನು ಸ್ವಿಚ್ಚನ್ನು ಬಳಸೋದಿಲ್ಲ. ಆಪ್ಷನ್ ಡಿ, ವರ್ಕ್ ಸ್ಟೇಷನಲ್ಲಿ ಪಾಸ್ವರ್ಡ್ ಭದ್ರತೆಯನ್ನು ನಿರ್ವಹಿಸಲು. ಇದು ಕೂಡ ಅಲ್ಲ. ಸೊ ಅದರಿಂದ ಆಪ್ಷನ್ ಯಾವುದು, ಆಪ್ಷನ್ ಏನದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ, ಇದು ಸಂಶೋಧನೆಗೆ ಸಂಬಂಧಿಸಿದಂಥ ಕ್ವಶನ್ ಆಗಿದ್ದು, ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಯಾವುದನ್ನು ಮಾಡುವುದನ್ನು ನಿರೀಕ್ಷಿಸುತ್ತಾನೆ. ಒಬ್ಬ ಸಂಶೋಧಕ ಯಾವುದನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಅಥವಾ ನಿರೀಕ್ಷೆನ ಮಾಡ್ತಾನೆ ಅಂದರೆ ಆಪ್ಷನ್ ಎ,
ಒಂದು ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸಾಹಿತ್ಯ ಅಧ್ಯಯನ, ಹೌದು ಇದು ಮಾಡ್ತಾನೆ, ಆದರೆ ಇದೇ 100% ಅಲ್ಲ. ಸೊ ಇದು 50%. ನೆಕ್ಸ್ಟು ಹೊಸ ತತ್ವಗಳನ್ನು ಸಿದ್ಧಾಂತಗಳನ್ನು ಹುಟ್ಟಿಸುವುದು ಮತ್ತು ಊರ್ಜಿತಗೊಳಿಸುವುದು, ಅಂದರೆ ಹೊಸ ಆಗಿರುವಂಥ ಸಿದ್ಧಾಂತನ ಏನು ಮಾಡೋದು, ಸೃಷ್ಟಿ ಮಾಡೋದು, ಈಗಾಗಲೇ ಇರುವಂಥ ಸಿದ್ಧಾಂತವನ್ನು ಏನು ಮಾಡೋದು, ವಿಮರ್ಶೆ ಮಾಡೋದು 100%. ಇದು ಒಬ್ಬ ಸಂಶೋಧಕನ ನಿಜವಾದ ನಿರೀಕ್ಷೆ ಅಥವಾ ನಿಶ್ಚಿತತೆ ಆಗಿರುತ್ತೆ. ಆಪ್ಷನ್ ಸಿ, ಇತರರು ನೀಡಿದ ಅಭಿಪ್ರಾಯಗಳನ್ನು ಸಂಶ್ಲೇಷಿಸುವುದು. ನೋಡಿ, ಅಭಿಪ್ರಾಯ ಏನು ಬೇರೆ ಮಾಡ್ತಾರಲ್ಲ ಅದನ್ನು ವಿಶ್ಲೇಷಣೆ ಸಂಶ್ಲೇಷಣೆ ಮಾಡೋದಕ್ಕೆ ಕೇಳ್ತಾರೆ, ಇದು ಅಲ್ಲ. ಆಪ್ಷನ್ ಸಿ, ಯಾಕಂದರೆ ಸಂಶೋಧನೆ ಅಂದರೆ ಹೊಸ ತತ್ವಗಳನ್ನು ಸಿದ್ಧಾಂತಗಳನ್ನು ಏನು ಸೃಷ್ಟಿ ಮಾಡೋದು ಅಥವಾ ಕಂಡುಹಿಡಿಯೋದಂಥದ್ದು ಅಷ್ಟೇ ಅಲ್ಲ, ಈಗಾಗಲೇ ಇರುವಂಥ ಸಿದ್ಧಾಂತವನ್ನು ವಿಮರ್ಶೆ ಮಾಡೋದು ಅದರ ಏನು ಸ್ಪೆಷಲಿ ಸಂಶೋಧನೆಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನು ಆಪ್ಷನ್ ಡಿ ಬಂದರೆ, ಆಪ್ಷನ್ ಡಿಗೆ ಬಂದರೆ ಒಂದು ಅಧ್ಯಯನದ ಫಲಿತಾಂಶದ ಮೌಲ್ಯಮಾಪನ ಮಾಡೋದು, ಕೇವಲ ಒಂದು ಫಲಿತಾಂಶ ಬಂದಿರುತ್ತೆ ಅದನ್ನು ವಿಶ್ಲೇಷಣೆ ಮಾಡೋದು. ಸೊ ಇದು ಅಲ್ಲ. ಆದ್ದರಿಂದ ಒಂದು ಸಂಶೋಧನೆ ಅಥವಾ ಸಂಶೋಧಕನ ಒಂದು ಸಾಮಾನ್ಯವಾಗಿ ಅಥವಾ ನಿರೀಕ್ಷೆ ಮಾಡೋದು ಏನಪ್ಪ ಅಂದರೆ ಒಂದು ಹೊಸ ತತ್ವಗಳನ್ನು ಮತ್ತು ಅಥವಾ ಸಿದ್ಧಾಂತವನ್ನು ಹುಟ್ಟಿಸೋದು ಮತ್ತು ಹಳೆಯ ಸಿದ್ಧಾಂತವನ್ನು ಊರ್ಜಿತಗೊಳಿಸೋದು ಆಗಿರುತ್ತೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಪಟ್ಟಿ 1 ಪಟ್ಟಿ 2ರಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಏನು ಮಾಡಬೇಕಂದ್ರೆ ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಜೋಡಿಸಬೇಕಾಗುತ್ತೆ. ಇಲ್ಲಿ ಆಪ್ಷನ್ ಅನ್ನು ಅಬ್ಸರ್ವ್ ಮಾಡಿ. ಪ್ರಾಯೋಗಿಕ, ಚಾರಿತ್ರಿಕ, ತತ್ವಶಾಸ್ತ್ರದ, ವಿವರಣಾತ್ಮಕ. ಆ ಕಡೆ ಪಟ್ಟಿ 2 ಬಂದರೆ ಬಾಹ್ಯ ಸಿಂಧುತ್ವ, ಸ್ಯಾಂಪ್ಲಿಂಗ್, ಗುಂಪುಗಳನ್ನು ಹೊಂದಿಸುವುದು, ಸುಸಂಬದ್ಧತೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡೋಕ್ಕೂ ಇದೆಲ್ಲ ರಿಸರ್ಚ್ಗೆ ಸಂಬಂಧಿಸಿದ ಕ್ವಶನ್ ಆಗಿದ್ದು, ಇಲ್ಲಿ ಪ್ರಾಯೋಗಿಕ ಅಥವಾ ಪ್ರಾಕ್ಟಿಕಲ್ ಅಂತ ಬಂದಾಗ ಏನು ಮಾಡ್ತೀವಿ, ಗುಂಪುಗಳನ್ನು ಹೊಂದಿಸ್ತೀವಿ. ಅಂದರೆ ವಿ ಆರ್ ಕ್ಲಾಸಿಫಿಂಗ್ಗೆ ದ ಗ್ರೂಪನ್ನು ಮಾಡಬೇಕಾಗುತ್ತೆ. ಅದರಿಂದ ಆಪ್ಷನ್ ಎಗೆ ಸೊ 3ನೇ ಪಟ್ಟಿ 2 3ನೇ ಉತ್ತರ ಸರಿಯಾಗಿದೆ. ಸೊ ಬಿ, ಚಾರಿತ್ರಿಕ. ಸೊ ಚಾರಿತ್ರಿಕ ಅಂದ್ರೇನು, ಬಾಹ್ಯ ಸಿಂಧುತ್ವ, ಅಂದರೆ ಬಾಹ್ಯ ಸಿಂಧುತ್ವಕ್ಕೆ ನಾವು ಚಾರಿತ್ರಿಕ ಒಂದು ಸಂಶೋಧನೆ ಮಾಡಬೇಕಾಗುತ್ತೆ. ಸೊ 1ನೇದು. 3ನೇದು ತತ್ವಶಾಸ್ತ್ರದ. ಸೊ ತತ್ವಶಾಸ್ತ್ರದ ಇದು ಸುಸಂಬದ್ಧತೆ ಅನ್ನು ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಸಿಗೆ 4. ಆಪ್ಷನ್ ಡಿಗೆ ವಿವರಣಾತ್ಮಕ ಅಂದರೆ ಸ್ಯಾಂಪ್ಲಿಂಗ್ ಅಥವಾ ಸ್ಯಾಂಪ್ಲಿಂಗ್ ಮೆಥಡನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಡಿ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಆಗಿದೆ. ಇನ್ನು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡಿ. ಶ್ರೇಣೀಕೃತ ಸ್ಯಾಂಪ್ಲಿಂಗ್ ಅನ್ನು ಯಾವಾಗ ಅಂಗೀಕರಿಸಲಾಗುತ್ತೆ? ನೋಡಿ, ಶ್ರೇಣೀಕೃತ ಸ್ಯಾಂಪ್ಲಿಂಗ್ ಅಂದರೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಆಪ್ಷನ್ ಎ ವಿಶ್ವ ಅಂದರೆ ಯೂನಿವರ್ಸ್, ಸಮರೂಪವಾಗಿ ಒಂದೇ ರೀತಿ ಇರುವಂಥ ಅಂದರೆ ಇದನ್ನ ಕರಿತೀವಿ ಹೋಮೋಜಿನಿಯಸ್ ಇರುವಾಗ. ಆಪ್ಷನ್ ಬಿ ವಿಶ್ವವು ವಿಜಾತಿಯಾದಾಗ ಆದರೆ ಹೆಟ್ರೋಸೆಡಾಸಿಟಿ. ಆಪ್ಷನ್ ಡಿ ಆಯ್ದ ಗುಂಪುಗಳ ಅಧ್ಯಯನ ಅಗತ್ಯವಾದಾಗ. ಸೊ ಆಪ್ಷನ್ ಡಿ ವಿಶ್ವದ ಬಗ್ಗೆ ದತ್ತಾಂಶ ಲಭ್ಯವಿಲ್ಲದಾಗ. ಸೊ ಲಭ್ಯವಿಲ್ಲದಾಗ ನಾವು ಮಾಡೋಕ್ಕಾಗೋದಿಲ್ಲ, ಶ್ರೇಣೀಕೃತ ಸ್ಯಾಂಪ್ಲಿಂಗ್ನ ಮಾಡೋಕ್ಕಾಗೋದಿಲ್ಲ. ನೋಡಿ, ಸ್ಟ್ರಾಟಿಫೈಡನ್ನು ನಾವು ಹೋಮೋಜಿನಿಯಸ್ ಅಂದರೆ ಒಂದೇ ಥರವಾದಂಥ ಸಮರೂಪಿ, ಅಂದರೆ ನಮ್ಮಲ್ಲಿರುವಂಥ ಸ್ಯಾಂಪ್ಲಿಂಗ್ ಏನಿರುತ್ತೆ ಒಂದೇ ರೀತಿಯಾಗಿದ್ದರೆ ಅದನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಇದು ಕೂಡ ಕ್ಯಾನ್ಸಲು. ಆಯ್ದ ಗುಂಪುಗಳು ಅಂದರೆ ಸೆಲೆಕ್ಟಿವ್. ಸೊ ಆಪ್ಷನ್ ಡಿ ಕೂಡ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಕೂಡ ಅಲ್ಲ. ಆದ್ರೇನು, ಸೊ ಇಲ್ಲಿ ನಾವು ಯಾವಾಗ ಈ ಸ್ಯಾಂಪ್ಲಿಂಗ್ ಇದೆಯಲ್ಲ ಅದು ವಿಜಾತಿ ಅಥವಾ ಹೆಟ್ರೋಸೆಡಾಸಿಟಿ ಇದ್ದಾಗ ಏನು ಮಾಡ್ತೀವಿ ಅಂದರೆ ಈ ಸ್ಟ್ರಾಟಿಫೈಡ್ ಸ್ಯಾಂಪಲನ್ನು ನಾವು ಬಳಸ್ಕೊಳ್ತೀವಿ. ಅದರಿಂದ ಆಪ್ಷನ್ ಅದು ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೀವು ಮುಂದಿನ ಕ್ವಶನ್ ಅಬ್ಸರ್ವ್ ಮಾಡೋದು, ಇಲ್ಲಿ 6 ಪಾಯಿಂಟನ್ನು ಕೊಟ್ಟಿದ್ದಾರೆ. ಸಂಶೋಧನೆಯಲ್ಲಿ ದತ್ತಾಂಶದ ಏನು ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ಮಾಡುವಾಗ ಯಾವ ಅಂತ ಫಸ್ಟ್ ಬರುತ್ತೆ, ಯಾವ ಅಂತ ಸೆಕೆಂಡು ಬರುತ್ತೆ ಅಂತ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಇಲ್ಲಿ ಪಾಯಿಂಟ್ 1 ಏನಿದೆ, ದತ್ತಾಂಶದ ಸಂಗ್ರಹ ಮತ್ತು ಸಂಸ್ಕರಣೆ ಮಾಡೋದು. ಪಾಯಿಂಟ್ 2 ಫಲಿತಾಂಶದ ಅರ್ಥ ವಿವರಣೆ. ಪಾಯಿಂಟ್ 3 ಸಮಸ್ಯೆ ಗುರುತಿಸುವಿಕೆ. ಪಾಯಿಂಟ್ 4 ಸಾರ್ವತ್ರಿಕ ತಲುಪುವುದಕ್ಕೆ. ಪಾಯಿಂಟ್ 4 ಸಾರ್ವತ್ರಿಕರಣಕ್ಕೆ ತಲುಪುವುದಕ್ಕೆ. ಪಾಯಿಂಟ್ 5 ವರದಿಯನ್ನು ತಯಾರಿಕೆ ಮಾಡೋದು. ಪಾಯಿಂಟ್ 6 ಏನಪ್ಪ ಅಂದರೆ ಆಧಾರ ಕಲ್ಪನೆ ರೂಪಿಸುವುದಕ್ಕೆ. ಈ ರೀತಿಯಾಗಿ 6 ಪಾಯಿಂಟನ್ನು ಕೊಟ್ಟಿದ್ದಾರೆ. ನೋಡಿ, ಸಂಶೋಧನೆಯಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಮೊಟ್ಟ ಮೊದಲ ಹಂತ ಯಾವುದಪ್ಪ ಅಂದರೆ ಸೊ ಅದು ಸಮಸ್ಯೆನ ಗುರುತು ಮಾಡೋದು. ಸಮಸ್ಯೆನ ಅಂದರೆ ಸಂಶೋಧನೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮಾಡೋಕ್ಕಾದ್ರೆ ಸಮಸ್ಯೆ ಅಂದರೆ ಪ್ರಾಬ್ಲಮನ್ನು ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ನಂತರ ಯಾವುದು ಆಧಾರ ಕಲ್ಪನೆ ರೂಪಿಸಿದ್ರೆ ನಾವೊಂದು ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿದ ಮೇಲೆ ಅದಕ್ಕೆ ಇರುವಂಥ ಕೆಲವೊಂದು ಪುರಾವೆಗಳು ಅಥವಾ ಈಗಾಗಲೇ ಮಾಡಿರುವಂಥ ಸಂಶೋಧನೆಗಳನ್ನು ನಾವು ನೋಡೋಕ್ಕಾದ್ರೆ ಆಧಾರ ಕಲ್ಪನೆ ನಾವು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಅದಕ್ಕೆ ಬೇಕಾದಂಥ ದತ್ತಾಂಶಗಳನ್ನು ಸಂಗ್ರಹ ಮಾಡಬೇಕು ಮತ್ತು ಸಂಸ್ಕರಣೆ ಮಾಡಬೇಕಾಗುತ್ತೆ. ನಂತರ ಏನು ಅದರ ದತ್ತಾಂಶವನ್ನು ವಿಶ್ಲೇಷಣೆ ಮಾಡಿದ ನಂತರ ಫಲಿತಾಂಶವನ್ನು ನಾವೇನು ಮಾಡಬೇಕಾಗುತ್ತೆ, ಅರ್ಥ ವಿವರಣೆ ಮಾಡಬೇಕಾಗುತ್ತೆ. ದತ್ತಾಂಶ ಏನು ಕಲೆಕ್ಟ್ ಮಾಡ್ತೀವಿ ಅದರಿಂದ ಬಂದಿರುವಂಥ ಫಲಿತಾಂಶ ಏನು ಅಂತ. ನಂತರ ಏನು ಆ ಫಲಿತಾಂಶದ ಸಹಾಯದಿಂದ ಏನು ಮಾಡಬೇಕು, ಸಾರ್ವತ್ರಿಕರಣಕ್ಕೆ ಬರಬೇಕಾಗುತ್ತೆ. ಅಂದರೆ ನಮಗೆ ಬಂದಿರುವಂಥ ಫಲಿತಾಂಶ ಮತ್ತು ಸಾರ್ವತ್ರಿಕರಣ ಅಂದರೆ ಹೈಪೋಥೆಸಿಸ್ ಟೆಸ್ಟಿಂಗನ್ನು ನಾವು ಮಾಡಬೇಕಾಗುತ್ತೆ. ಲಾಸ್ಟ್ಗೆ 5 ಅಂದರೆ ಅದು ವರದಿಯನ್ನು ತಯಾರಿಕೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು 6 ಪಾಯಿಂಟ್ಗಳ ಮೂಲಕ ನಾವು ಸಂಶೋಧನೆ ಮಾಡಬೇಕಾಗುತ್ತೆ.
ಇನ್ನು ಮುಂದಿನ ಕ್ವಶನ್, ಮಾನಕ ವಿಚಲನೆ 1, ವ್ಯಾಪ್ತಿ 2, ಕ್ವಾರ್ಟೈಲ್ ವಿಚಲನೆಗೆ 3, ಸರಾಸರಿ ವಿಚಲನೆಗೆ 4 ಅಂತ ಸಂಕೇತ ಕೊಟ್ಟಾಗ ವ್ಯತ್ಯಾಸನೀಯತೆ ಅದಕ್ಕೆ ಕರಿತೀವಿ ವೇರಿಯಬಿಲಿಟಿ ಅಂತ ಕರಿತೀವಿ. ಆ ಅಳತೆಗಳ ಮೂಲಕ ಏನು ಮಾಡಬೇಕಂದ್ರೆ ನಾವು ಅದನ್ನು ಸರಿಯಾಗಿ ಸರಣಿ ಮೂಲಕ ಜೋಡಿಸಬೇಕಾಗುತ್ತೆ. ನೋಡಿ ಇಲ್ಲಿ ಮಾನಕ ವಿಚಲನೆ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೋಡಿ ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು. ಸೊ ಸ್ಟ್ಯಾಟಿಸ್ಟಿಕಲ್ ಮೆಜರ್ಮೆಂಟ್ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಸೆಂಟ್ರಲ್ ಟೆಂಡೆನ್ಸಿ, ಮತ್ತೊಂದು ಡಿವಿಯೇಷನ್ ಅಂತ ಮಾಡ್ತೀವಿ. ನಾನು ಆಗಲೇ ಹೇಳ್ತೇನೆ ನಿಮಗೆ, ಡಿವಿಯೇಷನಲ್ಲಿ ಫಸ್ಟ್ ಬರುತ್ತೆ ಯಾವುದು ರೇಂಜ್, ಸೆಕೆಂಡ್ ಬರುತ್ತೆ ಯಾವುದು ಕ್ವಾರ್ಟೈಲ್ ಡಿವಿಯೇಷನ್, ಮೂರನೇದು ಮೀನ್ ಡಿವಿಯೇಷನ್, ನಾಲ್ಕನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಐದನೇದು ಲಾರೆನ್ಸ್ ಕರ್ವ್. ಈ ರೀತಿಯಾಗಿ ನಾವು ವಿಚಲನೆಯ ಟೈಪನ್ನು ಮಾಡ್ತೀವಿ. ಇದರ ಪ್ರಕಾರನೇ ಏನು ಇಲ್ಲಿ ಬರುವಂಥ ವ್ಯತ್ಯಾಸನೀಯ ಅಳತೆಗಳ ಮೂಲಕ ಏನು ಮಾಡೋದನ್ನ ಜೋಡಿಸಬೇಕು. ನೋಡಿ ಇದರಲ್ಲಿ ಫಸ್ಟ್ ಬರುತ್ತೆ ರೇಂಜ್. ರೇಂಜ್ ಅಂದ್ರೆ ಏನು ವ್ಯಾಪ್ತಿ. ಸೊ ಅದರಿಂದ ಎರಡನ್ನ ಬರ್ಕೊಳ್ತೀವಿ. ನಂತರ ಬರುತ್ತೆ ಯಾವುದು ಕ್ವಾರ್ಟೈಲ್ ವಿಚಲನೆ ಅಂದರೆ 3. ನಂತರ ಬರುತ್ತೆ ಯಾವುದು ಸರಾಸರಿ ವಿಚಲನೆ ಅಥವಾ ಮೀನ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಅದರಿಂದ 4. ಹಾಗಾದರೆ ಲಾಸ್ಟ್ ಬರುತ್ತೆ ಯಾವುದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಮಾನಕ ವಿಚಲನೆ 1. ಆದ್ದರಿಂದ ಆನ್ಸರ್ ಯಾವುದು ಆಪ್ಷನ್ ಬಿ ಅನ್ನೋದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ. ನೋಡಿ ಮುಂದಿನ ಕ್ವಶನಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಂಶೋಧಕನು ಮೂಲ ವಿಷಯದ ಅಧಿಕೃತತೆ ಮತ್ತು ಜೆನ್ಯೂನಿಟಿ ಮಾಡಿದಾಗ ಅದನ್ನು ಏನಂತ ಕರಿತೀವಿ ಅಂತ ಕೇಳ್ತಾರೆ. ಆಂತರಿಕ ವಿಮರ್ಶೆ, ಬಾಹ್ಯ ವಿಮರ್ಶೆ, ಆಂತರಿಕ ಮತ್ತು ಬಾಹ್ಯ ವಿಮರ್ಶೆ ಮೇಲಿನ ಯಾವುದು ಅಂತ ಕೇಳಿದರೆ ಇದು ತುಂಬ ಸಿಂಪಲ್ ಆಗಿ ಕ್ವಶನ್ ಏನಪ್ಪ ಅಂದರೆ ಯಾವುದೇ ರೀತಿ ಇರುವಂಥ ಸಂಶೋಧನೆ ಮಾಡುವಾಗ ಸಂಶೋಧಕನು ಆಂತರಿಕ ಮತ್ತು ಬಾಹ್ಯ ವಿಮರ್ಶೆ ಮಾಡಲೇಬೇಕಾಗುತ್ತೆ. ಆದ್ದರಿಂದ ಆಪ್ಷನ್ ಯಾವುದು ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೋಡಿ ಈ ಕ್ವಶನು ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಾಗಿದ್ದು. ಕ್ವಶನಲ್ಲಿ ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯ ನಿರ್ವಹಣೆಗೆ ಅತ್ಯುತ್ತಮವಾದ ಪರಿಹಾರಗಳಲ್ಲಿ ಒಂದು ಯಾವುದು ಅಂತ ಕೇಳಿದರೆ ಸುಟ್ಟು ಬಿಡುವುದು. ನೋಡಿ ನಾವೇಂದ್ರೆ ಕೂಡ ವೇಸ್ಟನ್ನು ಸುಟ್ಟರೆ ಏನಾಗುತ್ತಪ್ಪ ಅಂದರೆ ಮತ್ತೆ ಅದು ಪೊಲ್ಯೂಷನ್ಗೆ ಕಾರಣ ಆಗುತ್ತೆ. ಅದರಿಂದ ಆಪ್ಷನ್ಗೆ ಇದು ಅಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಒಂದು ಕಡೆ ರಾಶಿ ಹಾಕುವುದು. ಇದು ಕೂಡ ತುಂಬ ಡೇಂಜರು. ಇದು ಕೂಡ ಏನಾಗುತ್ತೆ ಪೊಲ್ಯೂಷನ್ಗೆ ಕಾರಣ ಆಗುತ್ತೆ. ಆಪ್ಷನ್ ಸಿ ಉಗಿಯುವುದು ಅಂದರೆ ಭೂಮಿಯಲ್ಲಿ ಅದನ್ನು ಉಗಿಯೋದು. ಸೊ ಅದು ಕೂಡ ಅಷ್ಟೇ. ಇಲ್ಲಿ ಮೇಲೆ ಕೊಟ್ಟಿದ್ರಲ್ಲಿ ವಿಘಟನೀಯವಲ್ಲದ ಅಂದರೆ ಅದು ಕೊಳ್ತೋಗೋದಿಲ್ಲ ಅಥವಾ ಅದು ಏನೋ ನಾಶ ಆಗೋದಿಲ್ಲ. ಅದಕ್ಕೇನಾಗುತ್ತೆ ಇದು ಸಿ ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಡಿ ಪುನಃ ಬಳಸುವಂತೆ ಮಾಡುವುದು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಯಾಕಂದರೆ ಕ್ವಶನ್ ಅಬ್ಸರ್ವ್ ಮಾಡಿ, ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯ ಅಂದರೆ ಅದು ಬೇಗನೆ ಏನಾಗೋದಿಲ್ಲ ಕೊಳೆತು ಹೋಗೋದಿಲ್ಲ ಅಥವಾ ಅದು ಬೇಗನೆ ಜೈವಿಕ ಕ್ರಿಯೆಗೆ ಒಳಗಾಗೋದಿಲ್ಲ. ಅದಕ್ಕೆ ಏನು ಮಾಡೋಕ್ಕೆ ನಾವು ಪುನಃ ಬಳಸಬೇಕಾಗುತ್ತೆ. ಇದೇ ಇದಕ್ಕೆ ಉತ್ತಮವಾದ ಪರಿಹಾರವಾಗಿದೆ. ನೋಡಿ ಈ ಕ್ವಶನ್ ಅಬ್ಸರ್ವ್ ಮಾಡ್ಬೋದು ನೀವು, ಭೂಕಂಪಗಳಿಗೆ ಸಂಬಂಧಿಸಿದ ಯಾವ ವಲಯದಲ್ಲಿ ಕರ್ನಾಟಕ ರಾಜ್ಯ ಬರುತ್ತೆ ಅಂತ ಭಾರತ ಸರ್ಕಾರ ಏನು ಮಾಡಿದೆಪ್ಪ ಅಂದರೆ ಸೊ 1, 2, 3, 4 ವಲಯಗಳಾಗಿ ಅದನ್ನು ವಿಂಗಡಣೆ ಮಾಡಿದೆ. ಇದರಲ್ಲಿ ಕರ್ನಾಟಕ ಪ್ರದೇಶವು 2 ಮತ್ತು 3ನೇ ವಲಯದಲ್ಲಿ ಬರುತ್ತೆ. ಅದರ ಆಪ್ಷನ್ ಅದು ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡಿ ಮುಂದಿನ ಕ್ವಶನ್ ಅನ್ನು ಅಬ್ಸರ್ವ್ ಮಾಡೋಣ. ಯಾವುದು ವಾಯು ಮಾಲಿನ್ಯದ ಒಂದು ಸೂಚಕವಾಗಿದೆ ಅಂದರೆ ಈ ಕೆಳಗಡೆ ಇರುವಂಥ 4ರಲ್ಲಿ ಯಾವುದು ನಮ್ಗೆ ಕಂಡು ಬಂದರೆ ಅದು ವಾಯು ಮಾಲಿನ್ಯ ಆಗಿದೆ ಅಂತ ಸೂಚನೆಯನ್ನು ಕೊಡುತ್ತಪ್ಪ ಅಂದರೆ 1 ಹಲಗೆಗಳು, 2ನೇದು ವರ್ನಿಯ, 3ದು ಅಣಬೆಗಳು, 4ದು ಕಲ್ಲುಗಳು. ಸೊ ಆಪ್ಷನು ಡಿ. ಸೊ ಯಾವಾಗ ನಮಗೆ ಕಲ್ಲುಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅದರ ಅರ್ಥ ಏನಪ್ಪ ಅಂದರೆ ಅಲ್ಲಿ ಅತಿ ಹೆಚ್ಚಾಗಿ ವಾಯು ಮಾಲಿನ್ಯ ಆಗಿದೆ ಅಂತ ಅರ್ಥ. ಅದರ ಆನ್ಸರ್ ಯಾವುದು ಡಿ. ನೆಕ್ಸ್ಟ್ ಮುಂದಿನ ಕ್ವಶನ್, ಸೈನೈಡ್ ವಿಷಕ್ಕೆ ಯಾವುದು ಒಂದು ಪ್ರತಿ ವಿಷವಾಗಿದೆ ಅಂತ ಕ್ವಶನ್ ಕೇಳಿದರೆ ಸೊ ಇದು ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಡಿ. ಸೊ ಥಯೋ ಸಲ್ಫೇಟ್ ಅನ್ನೋದು ಸೈನೈಡ್ ವಿಷಕ್ಕೆ ಒಂದು ಪ್ರತಿರೂಪ ಆಗಿರುವಂಥ ವಿಷವಾಗಿದೆ. ಇನ್ನು 60ನೇ ಕ್ವಶನ್ ಬಂದರೆ ಮಾತೃಭಾಷೆ ಬೋಧನಾ ಮಾಧ್ಯಮವಾಗಿರಬೇಕು ಅಂತ ಈ ಕಡೆಯಲ್ಲಿ ಯಾವ ಸ್ಕೀಮ್ ಅಥವಾ ಯಾವ ಕಮಿಟಿ ಅದನ್ನು ಹೇಳ್ತಪ್ಪ ಅಂದರೆ ಅದೇ ವರ್ಧಾ ಕಮಿಟಿ. ಸೊ ಆಪ್ಷನ್ ಬಿ ವರ್ಧಾ ಸ್ಕೀಮ್ ಅಥವಾ ವರ್ಧಾ ಕಮಿಟಿ ಏನು ಮಾಡ್ತಪ್ಪ ಅಂದರೆ ಪ್ರತಿಯೊಂದು ಪ್ರದೇಶದಲ್ಲಿ ಶಿಕ್ಷಣ ಏನು ಮಾಡಬೇಕಂದ್ರೆ ಮಾತೃಭಾಷೆನೇ ಕೊಡಬೇಕು ಅಂತ ಇದು ರೆಕಮೆಂಡೇಶನ್ ಮಾಡುತ್ತೆ. ಆದ್ದರಿಂದ ಆನ್ಸರು ಬಿ ಆಗಿದೆ. ಅಂದರೆ ವರ್ಧಾ ಸ್ಕೀಮ್ ಅಥವಾ ವರ್ಗ ಕಮಿಟಿ ಅನ್ನೋದು ಮಾತೃಭಾಷೆ ಬೋಧನಾ ಮಾಧ್ಯಮವಾಗಿರಬೇಕಂತ ರೆಕಮೆಂಡೇಶನ್ ಕೊಡುತ್ತೆ. ಹೀಗೆ ಇನ್ನು ಮುಂತಾದ ವಿಷಯಗಳನ್ನು ಅಷ್ಟೇ ಅಲ್ಲ ಮುಂತಾದ ಕ್ವಶನ್ ಪೇಪರನ್ನು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಹಾಗಾದರೆ ಮತ್ತೆ ತಡ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.